ನಮಸ್ಕಾರ ವೀಕ್ಷಕರೇ, ನಾವು ಈ ದಿನ ಸ್ತನ ಕ್ಯಾನ್ಸರ್ ಬಗ್ಗೆ ತಿಳ್ಕೊಳ್ಳೋಣ. ಸ್ತನ ಕ್ಯಾನ್ಸರ್ ಅನ್ನೋದು ಕೇವಲ ಹೆಣ್ಮಕ್ಳಲ್ಲೇ ಬರುತ್ತೆ ಅನ್ನೋದು ತಪ್ಪು ಕಲ್ಪನೆ. ಸ್ತನ ಕ್ಯಾನ್ಸರ್ ಅನ್ನೋದು ಗಂಡು ಮಕ್ಕಳಲ್ಲೂ ಬರ್ಬೋದು, ಹೆಣ್ಮಕ್ಳಲ್ಲೂ ಬರ್ಬೋದು. ಮೊದಲಿನ ಕಾಲದಲ್ಲೆಲ್ಲ 45 ಅಂದ್ರೆ 40-45 ವರ್ಷದ ಮೇಲೆ ಸ್ತನ ಕ್ಯಾನ್ಸರ್ ಬರ್ತಾ ಇತ್ತು. ಆದ್ರೆ ಈಗ ಸ್ತನ ಕ್ಯಾನ್ಸರ್ಗೆ ಏಜ್ನ ಪರಿಮಿತಿನೇ ಇಲ್ಲ. ಅದು 16 ವರ್ಷದ ಮೇಲೆಲ್ಲ ಕಾಣಿಸ್ಕೊಳ್ತಾ ಇದೆ. 16 ವರ್ಷದ ಮೇಲೆ ಗಂಡು ಮಕ್ಕಳಲ್ಲೂ ಕಾಣಿಸ್ತಾ ಇದೆ, ಹೆಣ್ಮಕ್ಳಲ್ಲೂ ಕಾಣಿಸ್ತಾ ಇದೆ. ಈಗ ಸ್ತನ ಕ್ಯಾನ್ಸರ್ ಅಂದ್ರೆ ಸ್ತನಗಳಲ್ಲಿ ಚಿಕ್ಕ ಚಿಕ್ಕ ಗಡ್ಡೆಗಳು, ಅಂದ್ರೆ ನೀವು ಮುಟ್ಟಿ ನೋಡ್ಕೊಂಡಾಗ ಕೈಗೆ ಸಣ್ಣ ಸಣ್ಣ ಗಡ್ಡೆಗಳು ಕಾಣಿಸ್ತಿರ್ತವೆ. ಅದು 2 ಸ್ತನದಲ್ಲೂ ಇರ್ಬೇಕಂತ ಏನಿಲ್ಲ, ಒಂದೇ ಸ್ತನದಲ್ಲೂ ನಿಮಗೆ ಸಿಗ್ಬೋದು. ನೀವು ಪರೀಕ್ಷೆ ಮಾಡ್ಕೊಂಡಾಗ ಕೈಗೆ ಸಣ್ಣ ಸಣ್ಣ ಗಡ್ಡೆಗಳು ಸ್ತನದಲ್ಲಿ ಸಿಗೋದು, ಕಂಕಳಲ್ಲಿ ಸಣ್ಣ ಸಣ್ಣ ಗಡ್ಡೆಗಳು ಸಿಗೋದು, ಕುತ್ತಿಗೆ ಭಾಗದಲ್ಲಿ ಸಣ್ಣ ಸಣ್ಣ ಗಡ್ಡೆಗಳು ಸಿಗೋದು, ಇವು ಕ್ಯಾನ್ಸರ್ನ ಲಕ್ಷಣ ಆಗಿರ್ತಾವ. ಈ ತರ ನಿಮಗೆ ಗಡ್ಡೆಗಳು ಸಿಕ್ಕಾಗ ನೀವು ಅಯ್ಯೋ ನನಗೇನೋ ಸ್ತನದಲ್ಲಿ ಗಡ್ಡೆಗಳು ಸಿಗ್ತಾ ಇದೆ, ನನಗೆ ಕ್ಯಾನ್ಸರ್ ಆಗಿದೆ, ಇದೆಲ್ಲ ಪೇಪರಲ್ಲಿ ಟಿವಿನಲ್ಲಿ ನೋಡಿದ್ದೀನಿ, ನನಗೇನೋ ಕ್ಯಾನ್ಸರ್ ಆಗಿದೆ ಅಂತ ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ತನದಲ್ಲಿರುವ ಎಲ್ಲಾ ಗಡ್ಡೆಗಳನ್ನು ಕ್ಯಾನ್ಸರ್ ಗಡ್ಡೆಗಳೇ ಆಗಿರ್ಬೇಕಂತ ಏನಿಲ್ಲ, ನಾರ್ಮಲ್ ಗಡ್ಡೆಗಳು ಆಗಿರ್ಬೋದು. ಈ ತರ ನೀವು ಎಕ್ಸಾಮಿನೇಷನ್ ಅಂದ್ರೆ ಪರೀಕ್ಷೆ ಮಾಡ್ಕೊಂಡಾಗ ಆ ತರ ಗಂಟುಗಳು ಸಿಕ್ಕರೆ ನಿಮ್ಮ ಹತ್ತಿರದ ವೈದ್ಯರನ್ನ ತಕ್ಷಣಕ್ಕೆ ಭೇಟಿ ಮಾಡ್ಬೇಕು. ಬಿಡು ಇವಿದೆ, ನನಗೆ ನೋವಿಲ್ಲ, ಕೆಲವೊಂದು ಗಂಟುಗಳು ನೋವು ಇರೋದಿಲ್ಲ, ನಿಮ್ಗೆ ನೋವಿಲ್ಲ ಬಿಡು ಅಂತ ಅದನ್ನ ನಿರ್ಲಕ್ಷ್ಯ ಮಾಡುವಾಗೂ ಇಲ್ಲ. ತಕ್ಷಣಕ್ಕೆ ವೈದ್ಯರ ಹತ್ರ ಹೋಗಿ, ಸರ್ ನನಗೆ ಈ ತರ ಸ್ತನದಲ್ಲಿ ಗಂಟುಗಳು ಸಿಗ್ತಾ ಇದೆ, ದಯವಿಟ್ಟು ಇದೇನಂತ ತಿಳಿಸ್ಕೊಡ್ರಿ ಅಂದ್ರೆ ಅವ್ರ ತಕ್ಷಣಕ್ಕೆ ಅದಕ್ಕೆ ಬೇಕಾದಂತ ಪರೀಕ್ಷೆಗಳನ್ನ ಮಾಡ್ತಾರೆ. ಅಂದ್ರೆ ಒಂದು ಸಣ್ಣ ಸೂಜಿ ಪರೀಕ್ಷೆ ಮಾಡಿ ಅದನ್ನ ಟೆಸ್ಟಿಗೆ ಕಳಿಸ್ತಾರೆ. ಅದರಲ್ಲಿ ಅದು ನಾರ್ಮಲ್ ಗಂಟೈತೋ ಇಲ್ಲ ಕ್ಯಾನ್ಸರ್ ಗಂಟೈತೋ ಅಂತ ಪರೀಕ್ಷೆ ಮಾಡಿ ಅದನ್ನ ಮ್ಯಾಮೋಗ್ರಾಮ್ ಮತ್ತೆ ನೆಕ್ಸ್ಟ್ CT ಅದನ್ನೆಲ್ಲ ಮಾಡಿ ನಿಮ್ಗೆ ಅದು ಯಾವ ತರ ಗಂಟು, ಅದು ಹೆದರುವ ಅವಶ್ಯಕತೆ ಇಲ್ಲ ಅಂತ ನಿಮಗೆಲ್ಲ ಅದನ್ನೆಲ್ಲ ಕೌನ್ಸಿಲಿಂಗ್ ಮಾಡಿ ತಿಳಿಸ್ಕೊಡ್ತಾರೆ. ಹಾಗಾಗಿ ನೀವು ಸ್ತನ ಕ್ಯಾನ್ಸರ್ ಅಂದ್ರೆ ಸ್ತನದಲ್ಲಿ ಗಡ್ಡೆಗಳು ಕಂಡ ತಕ್ಷಣ ಹತ್ತಿರದ ವೈದ್ಯರನ್ನ ತಕ್ಷಣಕ್ಕೆ ಭೇಟಿ ಮಾಡಿ.